ತುಂಬಾ ಕ್ಲಾರಿಟಿ ಇದ್ದಂಗಿದೆ ಸರ್. ಕುಮಾರಸ್ವಾಮಿ ಹೇಳೋರೆ ಸರ್, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ತೇವೆ ನಾವು. ಒಳ್ಳೆ ಆಶಾಭಾವನೆಯನ್ನ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋದಕ್ಕೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರುಗಳು ಜನರ ಆಶೋತ್ತರಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದನ್ನ ಒಂದು ಸವಾಲಾಗಿ ತೆಗೆದುಕೊಂಡು, ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಋಣವನ್ನು 4 ಜನ ಶಾಸಕರು ತೀರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ 4 ಜನರಲ್ಲಿ ಮನವಿ ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ನಾನು ಒಕ್ಕಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ. ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾನು ಒಕ್ಕಲಿಗನೇ. ನಾನು ಯಾವ ಜಾತಿ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ವಾ? ನಾನು ಒಕ್ಕಲಿಗನೇ. ಕಾಮಾಖ್ಯಗೆಲ್ಲ ಹೋಗಿದ್ರಿ, ಚನ್ನಪಟ್ಟಣದಲ್ಲಿ ಗೆಲುವಾಯ್ತು ಅನ್ನೋ ಕಾರಣಕ್ಕೆ ಅರ್ಕೆ ತೀರಿಸಿದಿರಿ ಅಂತ. ನಾನು ಬಹಳ ವರ್ಷಗಳಿಂದ ನನ್ಗೆ ಬೇಕಾದಂಥವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಬನ್ನಿ 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 ಅಂತ. ಸಮಯ ಸಿಕ್ಕಿರಲಿಲ್ಲ. ಸಮಯ ಸಿಕ್ತು, ಹಾಗಾಗಿ ಹೋಗಿ ಬಂದಿದ್ದೀನಿ. ನಾನು ಜನನ ದೇವರು ಅಂತ ತಿಳ್ಕೊಂಡಿದ್ದೆ ಇದ್ದಷ್ಟು ದಿನನು. ಜನಗಳು ನನ್ನನ್ನು ದೂರ ಮಾಡಿದ್ರು. ಸೊ ಎಲ್ಲರೂ ಈಗ ಬರೀ ದೇವಸ್ಥಾನ, ಹೋಮ ಹವನ ದಿನ ಬೆಳಗ್ಗೆ ಸಾಯಂಕಾಲ ಪುರೋಹಿತರು ಇದರಲ್ಲಿ ಕೇರಳ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಏನಪ್ಪ ಇರ್ಲಿ ಅಂದ್ಬಿಟ್ಟು ನಾನು ದೇವ್ರ ಕಡೆ ಮುಖ ಮಾಡೋಣ ಅಂತ ಹೇಳಿ ಜನನ್ ಬಿಟ್ಬಿಟ್ಟು ದೇವ್ರ ಕಡೆ ಮುಖ ಮಾಡ್ತಾ ಇದ್ದೀನಿ. ಪ್ರಯತ್ನ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. 14ನೇ ತಾರೀಕು ಕೃತಜ್ಞತಾ ಸಮಾರಂಭ ಇಟ್ಕೊಂಡಿದ್ದೀವಿ. ಸೊ ಕೆಲವು ಶಾಸಕರುಗಳು 14 ಬೇಡ, ಅಸೆಂಬ್ಲಿ ಆದ್ಮೇಲೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 14ನೇ ತಾರೀಕಿಗೆ ಸಮಯವನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತ ಅಂದ್ರೆ ಅಸೆಂಬ್ಲಿ ಆದ್ಮೇಲೆ ಸಂಡೇ ತೀರ್ಮಾನ ಆಗುತ್ತೆ, ಸಂಡೇಗೆ ಬರುತ್ತೆ. ಈ 14 ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಅಸೆಂಬ್ಲಿ 20ಕ್ಕೋ 18ಕ್ಕೋ ಮುಗಿಬಹುದು ಅಂತ, 19ಕ್ಕೆ ಮುಗಿಬಹುದು ಅಂತ ಕಾಣಿಸ್ತದೆ. 21 22ಕ್ಕೋ ಯಾವ ತರ ಮಾಡಿ. ಸಾಹಿತ್ಯ ಸಮ್ಮೇಳನ ಅದೇ ಕಾರಣಕ್ಕೆ ಒಂದಿನ ಪ್ರೀಪೋನ್ ಆಗಿದೆ ಅಧಿವೇಶನ. 19 ಈಗ 20ರಿಂದ ಸಾಹಿತ್ಯ ಸಮ್ಮೇಳನ. ಸಾಹಿತ್ಯ ಸಮ್ಮೇಳನ ಒಂದಿದೆ, ಕಾಂಗ್ರೆಸ್ನ ಸಂಸ್ಥಾಪನೆ ಅದು ಬೇರೆ ಇದೆ. ಸೊ ಹಾಗಾಗಿ ನಾವು 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರೂ ಕೂಡ ಸಮಯ ಕೊಟ್ಟಿದ್ರು. ನಮ್ಮ ಜಿಲ್ಲೆಯ ಕೆಲವು ಶಾಸಕರುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬೇರೆ ಸಮಯ ಕೊಡಿ, ನಮಗೆ ಅಸೆಂಬ್ಲಿ ಮುಗಿಸ್ಕೊಂಡ ಮೇಲೆ ಮಾಡ್ತೀವಿ ನಾವು ಅಂತೇನೋ ಹೇಳಿದಾರಂತೆ. ಅದಕ್ಕೆ ಚನ್ನಪಟ್ಟಣ ಶಾಸಕರು, ರಾಮನಗರ ಶಾಸಕರು, ಕನಕಪುರ ಶಾಸಕರು, ಮಾಗಡಿ ಶಾಸಕರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನೋಡಿ ತೀರ್ಮಾನ ಮಾಡ್ತೀವಿ.